ಸಂತ ಮಹಾಂತರು ಹೇಳಿರುವ ಹಾಗೆ ಬಿಂಬದಲ್ಲಿರುವ ಜೀವ ಎಂದಿಗಾದರೂ ಒಂದು ದಿನ ಸಾವು ತಪ್ಪದಮ್ಮ ರೀತಿಯಲ್ಲಿ ನಾವು ಈ ಭೂಮಿಯ ಮೇಲೆ ನಮ್ಮ ಜೀವ ಇರೋದ್ರೊಳಗಾಗಿ ಒಂದಿಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡೋಣ ಅಂತ ಹೇಳುತ್ತಾ ಆ ಕಾರ್ಯ ನಮ್ಮ ದೇವನಾಮ ಪ್ರಿಯ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದಿಂದ ನಿನ್ನೆ ದಿನ ಮಸ್ಕಿ ಪಟ್ಟಣದಲ್ಲಿ ನೀರಿನ ಹರವಟ್ಟಿಯನ್ನು ಅಲ್ಲಿ ಪ್ರಾರಂಭ ಮಾಡಲಾಯಿತು. ಅದೇ ರೀತಿಯಾಗಿ ಸಿಂಧನೂರು ನಗರದಲ್ಲಿ ಈ ದಿನ ನೀರಿನ ಹರವಟ್ಟಿಯನ್ನು ಪ್ರಾರಂಭ ಮಾಡೋಕ್ಕೋಸ್ಕರ ತಾವೆಲ್ಲರೂ ಮುಖ್ಯ ಅತಿಥಿಗಳಾಗಿ ಉದ್ಘಾಟಕರಾಗಿ ಆಗಮಿಸಿದಂಥ ಸಮಾಜದ ಅಧ್ಯಕ್ಷರು ಕೆ ಭೀಮಣ್ಣ ಅವರಿಗೆ ಸ್ವಾಗತ ಹಾಗೂ ನಮ್ಮ ಸಹಕಾರಿಯ ನಿರ್ದೇಶಕರು ಮತ್ತು ಮಾರ್ಗದರ್ಶಕರು ನಿರ್ಪಾದಪ್ಪ ವಕೀಲರಿಗೂ ಸ್ವಾಗತ ಮತ್ತು ಸಂಸ್ಥೆಯ ಉಪಾಧ್ಯಕ್ಷರಾದ ಕರಿಯಪ್ಪ ಹಾಲಾಪುರವರಿಗೂ ಹಾಗೂ ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಸ್ಕಿ ಸರ್ ಅವರಿಗೂ ನಮ್ಮ ಮಲ್ಲಪ್ಪ ಮೈಲಾರವರಿಗೂ ಹಾಗೂ ನಮ್ಮ ಮಡಿವಾಳ ವಕೀಲರವರಿಗೂ ನಮ್ಮ ಕನಕಪ್ಪಣ್ಣವರಿಗೂ ಹಾಗೂ ನಮ್ಮ ಬ್ಯಾಂಕಿನ ಸಿಬ್ಬಂದಿವರೆಗೂ ಮತ್ತು ಮುಖ್ಯ ಕಾರ್ಯನಿರ್ವಾಹಕರು ಮತ್ತು ಮುಗಿಲಾಗಿ ಪಿಗ್ಮಿ ಸಂಗ್ರಾಹಕರು ಎಲ್ಲರಿಗೂ ಸ್ವಾಗತ ಕೋರುತ್ತಾ ಈ ಭೀಮಣ್ಣನವರಿಗೆ ಧನ್ಯವಾದಗಳು. ಅದೇ ರೀತಿ ಈಗ ನಮ್ಮ ಸಂಸ್ಥೆಯ ನಿರ್ದೇಶಕರಾದ ನಿರ್ಪಾದಪ್ಪ ವಕೀಲರು ಸಸಿಗೆ ನೀರು ಹಾಕುವುದರ ಮುಖಾಂತರ ಚಾಲನೆ ನೀಡಬೇಕು. ಬೆಳೆಸಿ ನಮ್ಮ ಕಲಿಯುಗ ಬಸವಣ್ಣ ಉದ್ಘಾಟನೆ ಮಾಡಿರ್ತಕ್ಕಂಥ ಆತ್ಮೀಯ ಸೋದರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಮ್ಮ ಎಲ್ಲ ನಿರ್ದೇಶಕರೇ, ಸಿಬ್ಬಂದಿ ವರ್ಗವೇ, ಮಸ್ಕಿಯವರೇ, ಕನಕಪ್ಪ ಅವರೇ, ನಮ್ಮ ಉಪಾಧ್ಯಕ್ಷರಾದ ಕರಿಯಪ್ಪನವರೇ, ಲಿಂಗಣ್ಣನವರೇ, ಸದಾನಂದಪ್ಪ ವಕೀಲರೇ, ಬಸವರಾಜ ವಕೀಲರೇ, ನನ್ನೆಲ್ಲ ಆತ್ಮೀಯರೇ, ನೀರು 84 ಲಕ್ಷ ಜೀವರಾಶಿ ದಾಟಿ ಬಂದ ಮಾನವ ಜನ್ಮ ಉಗಮಕ್ಕೆ, ಅಸ್ತಿತ್ವಕ್ಕೆ ಮತ್ತು ಬೆಳವಣಿಗೆಗೆ ಪೂರಕವಾಗಿರ್ತಕ್ಕಂಥ ಜಲ. ಇದು ಜೀವಜಲ. ಸಕಲ ಚರಾಚರ ವಸ್ತುಗಳಿಗೆ, ಸರೀಸೃಪಗಳಿಗೆ, ಪ್ರಾಣಿಗಳಿಗೆ, ಮನುಷ್ಯ ಪ್ರಾಣಿಗಳಿಗೆ ಎಲ್ಲರಿಗೂ ಅತ್ಯವಶ್ಯವಾಗಿರ್ತಕ್ಕಂಥ ನೀರು. ಆ ಕಾರಣಕ್ಕಾಗಿ ಕನಕರು ಒಂದು ಮಾತು ಹೇಳ್ಯಾರ, ಜಲವು ಸಕಲ ಕುಲಕ್ಕೆ ತಾಯಿಯಲ್ಲವೇ, ಜಲದ ಬಬ್ಬಳಿಯಂತೆ ಸ್ಥಿರವಲ್ಲ ಈ ದೇಹ, ನೆಲೆಯರಿತು ಕಾಗಿ ನೆಲೆಯಾದಿ ಕೇಶವನ ನೆನೆಕಂಡ ಮನುಜ ಅಂತ. ಜಲ ಎಲ್ಲ ಸಂಪತ್ತಿನ ಮೂಲ ಬೇರು. ಈ ಜಲದಿಂದ ಎಲ್ಲ ಜಗತ್ತ ಆನಂದ ಪಡೋಕ್ಕೆ ಜಲನೇ ಮುಖ್ಯ ಕಾರಣ. ಅದೇ ಕಾರಣಕ್ಕಾಗಿಯೇ ಈಗ ನೀರಿಗೆ ಅತ್ಯಂತ ಮಹತ್ವ ಆಗೈತೆ. ನಾವೆಲ್ಲರೂ ಸಾರ್ಥಕ ಬದುಕು ನಡೆಸಬೇಕಂದ್ರೆ ನಾವು ಸಂತೋಷವಾಗಿರೋದಲ್ಲ, ಇನ್ನೊಬ್ಬರ ಸಂತೋಷದಲ್ಲಿ ಭಾಗಿಯಾಗಿರುವುದರ ಮೂಲಕ ನಮ್ಮಲ್ಲಿ ಬೆಳಕು ಕಂಡು ಇನ್ನೊಬ್ಬರ ಬಾಳಿಗೆ ಬೆಳಕಾಗಿರುವುದೇ ಸಾರ್ಥಕ ಬದುಕಿನ ಲಕ್ಷಣ. ಅಂತೆಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳುವುದರ ಮೂಲಕ ನಾವೆಲ್ಲರೂ ಸೇವಾ ಮನೋಭಾವದ ಆಧಾರದ ಮೇಲೆ ಸೇವೆಯಲ್ಲಿ ತೊಡಗೋಣ ಎಂಬ ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವುದರ ಮೂಲಕ, ಅದೇ ರೀತಿಯಾಗಿ ನಮ್ಮ ಬ್ಯಾಂಕು ಸಮಾಜ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಉತ್ತರೋತ್ತರವಾಗಿ ಹಲವಾರು ರಂಗಗಳಲ್ಲಿ ತನ್ನದೇ ಆದ ಸೇವೆಯನ್ನು ಮಾಡುವುದರ ಮೂಲಕ ನಾವು 2 ಬ್ರಾಂಚ್ ಮತ್ತು 3ನೇ ಬ್ರಾಂಚ್ ಈಗ ಮುದಗಲಲ್ಲಿ ಸ್ಥಾಪನೆ ಆಗಿದೆ. ಆ ಕಾರಣಕ್ಕಾಗಿ ತಾವೆಲ್ಲರೂ ನಮ್ಮ ಸಹಕಾರಿಗೆ ಸಹಕಾರ ನೀಡಬೇಕೆಂದು ಕೋರಿಕೊಳ್ತಾ ನಾವು ಮಾತಿದ್ದಾರೆ. ಅಣ್ಣವರು ಒಂದೆರಡು ಅನಿಸಿಕೆ ಕೇಳಬೇಕಂತ ತಮ್ಮಲ್ಲಿ ವಿನಂತಿ. ದೇವನಾಮ ಪ್ರಿಯ ಬ್ಯಾಂಕ್ನ ಇವತ್ತು ಸಿಂಧನೂರಿನಲ್ಲಿ ನೀರಿನ ಹರವಟ್ಟಿಗೆ ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ಮೊದಲಾಗಿ ನಾವು ಧನ್ಯವಾದ ತಿಳಿಸ್ತೇನೆ. ಪ್ರತಿಯೊಂದು ಸೌಹಾರ್ದ ಬ್ಯಾಂಕ್ಗಳು ಸಮಾಜ
ಕಾರ್ಯಗಳಲ್ಲಿ ಕೆಲವೊಂದಿಷ್ಟು ಕೆಲಸವನ್ನು ಮಾಡಬೇಕಾಗತ್ತೆ. ಆದ ಕಾರಣ ಇನ್ನು ಮುಂದೆ ಬೇರೆ ಬೇರೆ ರೀತಿಯಾದ ಸಮಾಜ ಕೆಲಸಗಳನ್ನು ಈ ಬ್ಯಾಂಕ್ ಮಾಡಲಿ, ಅಧ್ಯಕ್ಷರು ನಿರ್ದೇಶಕ ಮಂಡಳಿಯವರೆಲ್ಲರೂ ಕಲಿತು ಸಮಾಜ ಸೇವೆಯಲ್ಲಿ ಒಂದು ಸ್ವಲ್ಪ ತೊಡಗಿಸ್ಕೊಳ್ಳಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ತೊಡಗಿಸ್ಕೊಳ್ಳಿ ಅಂತ ಹೇಳ್ತಾ